ಶ್ರೀಕಾಂತ ಏನಾಯ್ತು ನೋಡಿ, ಇಂಥ ಟೈಮಲ್ಲಿ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ನಾವು ಎಮೋಷ್ನಲ್ ಆಗಿದ್ದರೆ ಕಷ್ಟ ಆಗುತ್ತೆ. ಇದು ನಿಮ್ಗೆ ಸಿಕ್ಕಿರೋ ಒಳ್ಳೆ ಅವಕಾಶ. ನೀವು ಮಲ್ಲಿ ಬಗ್ಗೆ ಮಾತಾಡಿದ್ರೆ ಮಾತ್ರ ನಿಮಗೆ ಮಲ್ಲಿ ಸಿಗೋದು. ಸೊ ಈ ಹಾಡಾಗಿದ ತಕ್ಷಣ ನೀವು ಮಲ್ಲಿ ಬಗ್ಗೆ ಮಾತಾಡಬೇಕು. ಓಕೆ? ಹಾಂ, ಹೌದು ಶ್ರೀಕಾಂತ, ಪ್ಲೀಸ್ ಮಿಸ್ ಮಾಡ್ಕೋಬೇಡ. ಇಲ್ಲ ನಾನು ಮಾತಾಡ್ತೀನಿ. ಗುಡ್. ಓಕೆ, ಈ ಹಾಡಾಗಿದ ತಕ್ಷಣ. ಓಕೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಿರ್ಚಿ 98.3 FM. ನಾನು ನಿಮ್ಮ ಬಾಲ್ಕನಿ ಬಾಜಾ ಅವಿನಾಶ್. ಲವರ್ಸ್ ಟೈಮ್ ದಿಲ್ ಖುಷ್ನಲ್ಲಿ. ಲವರ್ಸ್ ಟೈಮಲ್ಲಿ ಇವತ್ತು ನನ್ನ ಜೊತೆ ಒಬ್ಬರು ರಿಯಲ್ ಲವರ್ ಅವರ ಒಂದು ಪ್ರೀತಿಯ ಕಥೆನ ನನ್ನ ಜೊತೆ ಹಂಚ್ಕೋತಾ ಇದ್ದಾರೆ. ಶ್ರೀಕಾಂತ್, ಈಗಾಗಲೇ ತುಂಬ ಹೊತ್ತು ಕಾಯಿಸ್ಬಿಟ್ಟಿದ್ದೀರಾ. ನಿಮ್ಮ ಪ್ರೀತಿಯ ಕಥೆನ ದಯವಿಟ್ಟು ನಮ್ಗೆ ಹೇಳಿ. ಮಗ ನಿಮ್ಗೊಂದು ವಿಷಯ ಗೊತ್ತೇನ್ರ? ಮಗ ರೇಡಿಯೋ ಮಿರ್ಚಿಲಿ ಶ್ರೀಕಾಂತ್ ಮತ್ತೆ ಮಲ್ಲಿದೊಂದು ಲವ್ ಮ್ಯಾಟ್ರ್ ಗೊತ್ತಾಯ್ತು ಮಗ. ಅದೇ ನಮ್ಮ ಹುಡುಗಂದಾಗಿತ್ತಲ್ಲ ಆ ಥರ. ನಾನು ಹುಟ್ಟಿದ್ದು ಶ್ರೀಮಂತರ ಮನೇಲಿ. ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲದೇನೆ ಬಾಳ್ದೆ. ಜೀವನಕ್ಕೆ ಯಾವ ಅರ್ಥನೂ ಇರಲಿಲ್ಲ, ಯಾವ ಗುರಿನೂ ಇರಲಿಲ್ಲ. ನನ್ನದೇ ಆದಂಥ ಪುಟ್ಟ ಪ್ರಪಂಚದಲ್ಲಿದ್ದೆ. ಆದರೆ ಮಲ್ಲಿ ನನ್ನ ಬದುಕಲ್ಲಿ ಬಂದಮೇಲೆ ನನ್ನ ಬದುಕಿಗೆ ಒಂದು ಹೊಸ ತಿರುವು ಸಿಕ್ತು. ಶ್ರೀಕಾಂತ್ ಅವರ ಈ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಈ ಹಾಡು ಹಾಕಬೇಕು ಅನಿಸ್ತಾ ಇದೆ, ನಿಮಗೆ ಕೇಳಬೇಕು ಅನಿಸ್ತಾ ಇದೆ. ಮುಂದೆ ನಿಮಗೋಸ್ಕರ ಈ ಹಾಡು ದಿಲ್ ಖುಷಿಯಲ್ಲಿ ಬರ್ತಾ ಇದೆ. ಎಲ್ಲೂ ಹೋಗದೆ ಕೇಳ್ತಾ ಇರಿ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ. ಈ ಶ್ರೀಕಾಂತನಿಗೆ ರಾವ್ ಬಹದ್ದೂರ್ ವಂಶದವರು ಅನ್ನೋದು ಬಿಟ್ಟರೆ ಬೇರೆ ಯಾವ ಅಸ್ತಿತ್ವನೂ ಇರಲಿಲ್ಲ. ಆದರೆ ಮಲ್ಲಿ ನನ್ನ ಬದುಕಲ್ಲಿ ಬಂದಮೇಲೆ ನನ್ನನ್ನೇ ನಾನು ಕಂಡುಕೊಂಡೆ. ಶ್ರೀಕಾಂತ್ ಅವರ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಯಾವುದೋ ಬೇರೆ ಲೋಕಕ್ಕೆ ಹೋದಾಗ ಅನ್ಸುತ್ತೆ. ಶ್ರೀಕಾಂತ್ ಅವರ ಈ ಮಾತುಗಳು ಮುಂದುವರಿಯುತ್ತೆ ಈ ಹಾಡಾದ್ಮೇಲೆ. ಸೊ ಎಲ್ಲೂ ಹೋಗದೆ ಕೇಳ್ತಾ ಇರಿ ರೇಡಿಯೋ ಮಿರ್ಚಿ 98.3 FM. ಗಾಳಿಪಟ ಹಾರಿಸ್ತಿದ್ದ ಕೈಗಳಲ್ಲಿ ಬಂದೂಕ್ ಹಿಡಿಯೋ ಧೈರ್ಯ ತುಂಬಿದವಳು ನನ್ನ ಮಲ್ಲಿ. ಧೈರ್ಯದ ಕಿಡಿ ಹತ್ತಿಸಿದವಳು, ಪ್ರೀತಿ ಬೆಳಕು ಹಚ್ಚಿದವಳು ನನ್ನ ಮಲ್ಲಿ. ಕೇಳಿದ್ರಲ್ಲ ಇವರ ನೋವಿನ ಮಾತುಗಳನ್ನ. ಪಾಪ ಇವರು ತುಂಬ ದುಃಖದಲ್ಲಿದ್ದಾರೆ. ಇವರ ಹುಡುಗಿಯ ಹೆಸರು ಹೇಳಿದ ತಕ್ಷಣ ಇವರಿಗೆ ದುಃಖ ಉಕ್ಕು ಬರ್ತಾ ಇದೆ. ಆದರೆ ಇವ್ರ ಹತ್ರ ಇವರ ಪ್ರೀತಿಯ ಕಥೆನ ಹೇಳಿಸ್ದೆ ನಾನು ಬಿಡೋದಿಲ್ಲ. ಇವರ ಪ್ರೀತಿಯ ಕಥೆ ಮುಂದುವರಿಯುತ್ತೆ ಈ ಹಾಡಾದ್ಮೇಲೆ. ಮುಂದೆ ನಿಮಗೋಸ್ಕರ ಹುಡುಗರಿಂದ ಈ ಹಾಡು ಬರ್ತಾ ಇದೆ. ಮನೆಯವರೆಲ್ಲ ರಾಕ್ಷಸರು. ನಾನು ಅಲ್ಲಿ ಇಲ್ಲದೆ ಇರೋವಾಗ ನಿನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ. ವಿಷಯ ಎಲ್ಲ ಗೊತ್ತಿದ್ದು ನಾನು ನಿನ್ನ ಅಲ್ಲೇ ಬಿಟ್ಟು ಬರಬಾರ್ದಾಗಿತ್ತು. ಚಿಕ್ಕೇಶ್ವರ ಧ್ವನಿ ರಾಮೋಣ, ಇದೇ ಧ್ವನಿ ಚಿಕ್ಕೇಶ್ವರದು. ಮಲ್ಲಿ, ಚಿಕ್ಕೇಶ್ವರ ನಾನು ಅಮ್ಮ ನಿನ್ನ ಚೆನ್ನಾಗಿ
ಭರವಸೆ ಇಟ್ಕೊಂಡಿದ್ದೆ. ಆದ್ರೆ ನಾನು ಯಾರನ್ನು ನಂಬಿದ್ನೋ ಅವರೇ ನಿನ್ನ ಈ ರೀತಿ ನಡೆಸ್ಕೊಳ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಮನೆಯವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ ಮಲ್ಲಿ. ಆದ್ರೆ ಮಲ್ಲಿ, ನಮ್ಮ ಮನೆಯವ್ರು ಮಾಡಿದ ತಪ್ಪಿಗೆ ನೀನು ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ ಮಲ್ಲಿ? ಗೊತ್ತು ಮಲ್ಲಿ, ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ. ನಾನು ಈ ಊರಿಗೆ ಬಂದಿದ್ದೆ ನಿನಗೋಸ್ಕರ. ನಮ್ಮ ಸಂಬಂಧಕ್ಕೆ ಒಂದು ಹೊಸ ಹೆಸರು ಕೊಡಬೇಕು, ನಮ್ಮ ಭವಿಷ್ಯಕ್ಕೆ ಒಂದು ಅರ್ಥ ಕೊಡಬೇಕು, ನಿನ್ನ ಬಾಳಿಗೆ ಒಂದು ಬೆಳಕು ಕೊಡಬೇಕು ಅಂತೆಲ್ಲ ಅನ್ಕೊಂಡೆ. ನನ್ನ ಬದುಕಿನಲ್ಲಿ ನಿನಗೊಂದು ಗೌರವವಾದ ಸ್ಥಾನ ಕೊಡಬೇಕು ಅಂತೆಲ್ಲ ಒತ್ತಾಡ್ತಿದ್ದೆ. ಆದ್ರೆ ನಾನೇ ನನಗೆ ಗೊತ್ತಿಲ್ಲದೆ ನಿನ್ನ ಭವಿಷ್ಯನ ಕತ್ತಗೆ ಹೋಗ್ಬಿಟ್ಟೆ. ಮಲ್ಲಿ, ನೀನು ನನ್ನ ಕ್ಷಮಿಸ್ತೀಯ ಅಲ್ವಾ ಮಲ್ಲಿ? ಅಯ್ಯೋ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಚಿಕ್ಕೇಶ್ ಮಾಡ್ರೆ? ಹಾಗೆಲ್ಲ ಮಾತಾಡಬೇಡಿ. ಯಾಕೆ ನನ್ ಬಿಟ್ಟು ಹೋದೆ ಮಲ್ಲಿ? ನಾನೇನ್ ತಪ್ಪು ಮಾಡಿದೆ? ಇಷ್ಟೇನ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ಇಷ್ಟೇನ ನಮ್ಮ ಪ್ರೀತಿ? ನನ್ನ ಪ್ರೀತಿ ನಿಷ್ಕಲ್ಮಶವಾಗಿದ್ರೆ ನೀನು ನಂಗೆ ಸಿಕ್ಕೇ ಸಿಗ್ತೀಯ, ಆ ನಂಬಿಕೆ ನನಗಿದೆ. ಮಲ್ಲಿ, ಚಿಕ್ಕೇಶ್ ಮಾಡ್ರೆ. ಮಲ್ಲಿ, ಮಲ್ಲಿ ನೀನು ಎಲ್ಲಿದೀಯ ಮಲ್ಲಿ? ಕಣ್ಕನ್ ಮನೇಲಿದ್ದೀನಿ. ನಾನು ಇಲ್ಲೇ ಇದ್ದೀನಿ ಚಿಕ್ಕೇಶ್ ಮಾಡ್ರೆ. ನೋಡಿ, ನಿಮ್ಮ ಎದುರು ಕಡೆನೇ ಇದ್ದೀನಿ. ನನಗಂತೂ ನೀನು ಈ ಊರಲ್ಲಿ ಹುಡುಕಿ ಹುಡುಕಿ ಸಾಕಾಗೋಗಿದೆ. ಚಿಕ್ಕೇಶ್ ಮಾಡ್ರೆ, ನಾನು ಇಲ್ಲೇ ಇದ್ದೀನಲ್ಲ, ನೋಡಿ ನಿಮ್ಮ ಎದುರು ಕಡೆನೇ ನಿಂತಿದ್ದೀನಿ. ನೋಡಿ ಚಿಕ್ಕೇಶ್ ಮಾಡ್ರೆ, ನಾನು ಅಷ್ಟೇ ನಿಮ್ನ ಎಲ್ಲೆಲ್ಲ ಹುಡುಕ್ಬಿಟ್ಟೆ. ಚಿಕ್ಕೇಶ್ ಮಾಡ್ರೆ, ನಾನು ನಿಮ್ಮನ್ನ ಈಗಲೇ ನೋಡಬೇಕು ಅನ್ಸುತ್ತೆ ಚಿಕ್ಕೇಶ್ ಮಾಡ್ರೆ. ನಿಮ್ಮ ಹತ್ರ ಎಲ್ಲ ವಿಷಯನೂ ಹೇಳ್ಕೋಬೇಕು ಅನ್ಸ್ತದೆ. ಮಲ್ಲಿ, ನೀನು ಎಲ್ಲೇ ಇದ್ರೂ ಬಂದ್ಬಿಡು ಮಲ್ಲಿ. ನನಗೆ ನೀನು ಬಿಟ್ಟು ಬದುಕಕ್ಕಾಗಲ್ಲ ಮಲ್ಲಿ. ನಿಮ್ಮನ್ನ ಬಿಟ್ಟಿರೋ ಮನ್ಸು ನನ್ಗಾದ್ರೂ ಎಲ್ಲಿತ್ತು ಹೇಳಿ ಚಿಕ್ಕೇಶ್ ಮಾಡ್ರೆ. ಆದ್ರೆ ಶ್ರೀಕಾಂತ್ಗೆ ಮಲ್ಲಿ ಸಿಗಲೇಬೇಕಲ್ವಾ ಮಂಜು? ಹೌದು, ಸಿಗಲೇಬೇಕು. ಏನು ಹೇಳು ಮಗ, ಶ್ರೀಕಾಂತ್ಗೆ ಹುಡುಗಿ ಸಿಗಲೇಬೇಕು ಕಣ. ಸಿಗಲೇಬೇಕು ಮಗ. ಮಲ್ಲಿ, ಮಲ್ಲಿ ನೀನು ನಂಗೆ ಸಿಗದೆ ಹೋದ್ರೆ ನಾನು ಸತ್ತೇ ಹೋಗ್ತೀನಿ ಮಲ್ಲಿ. ನನ್ನ ಪ್ರೀತಿ ಸುಳ್ಳಲ್ಲ ಮಲ್ಲಿ. ಅಯ್ಯೋ ಅಯ್ಯೋ ದೇವ್ರೆ,
ನೀ ನನ್ನ ಜೀವ ಮಲ್ಲಿ. ಶ್ರೀಕಾಂತ್ ಮಾತು ಕೇಳ್ತಾ ಇದ್ರೆ ನಿಜನೇ ಮನ್ಸಿಗೊಂಥರ ಟಚ್ ಆದಾಗುತ್ತೆ. ಮಲ್ಲಿಗೆ ಶ್ರೀಕಾಂತ್ ಸಿಕ್ಕಿರೋದು ಅಥವಾ ಶ್ರೀಕಾಂತ್ಗೆ ಮಲ್ಲಿ ಸಿಕ್ಕಿರೋದು ಒಂಥರ ಅದೃಷ್ಟ ಅಂತಲೇ ಹೇಳಬೇಕು. ಈ ಅದೃಷ್ಟ ಎಲ್ಲರಿಗೂ ಸಿಗೋದಲ್ಲ, ಯಾಕೆಂದರೆ ನಿಜವಾದ ಪ್ರೀತಿ ಸಿಗಬೇಕಾದ್ರೆ ಅದೃಷ್ಟ ಮಾಡಿರಬೇಕು. ಒಂದು ವಿಷಯ ಮಾತ್ರ ನಾವು ಕಳ್ಕೊಳ್ಳಿ, ಈ ಪ್ರೀತಿ ಅನ್ನೋದು ಒಂದು ಮುತ್ತಿನ ಥರ, ಅದು ಕಳೆದೋದ್ರೆ ಮತ್ತೆ ಸಿಗೋದಿಲ್ಲ, ಹೊಡೆದೋದ್ರೆ ಮತ್ತೆ ಜೋಡ್ಸೋಕ್ಕಾಗಲ್ಲ. ಶ್ರೀಕಾಂತ್ ಮತ್ತು ಮಲ್ಲಿ ಪ್ರೀತಿಗೋಸ್ಕರ ಮುಂದೆ ಒಂದು ಸಖತ್ ಹಾಡು ಬರ್ತಾ ಇದೆ, ಕೇಳ್ತಾ ಇರಿ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ. ಕಬ್ಬನ್ ಪಾರ್ಕಲ್ಲಿ ಕಡಲೆಕಾಯಿ ತಿಂದು, ಲಾಲ್ಬಾಗಲ್ಲಿ ಲಲ್ಲೆ ಹೊಡೆದು, ಗಾಂಧಿ ಬಜಾರ್ ಗಲ್ಲಿಲಿ ಸುತ್ತಾಡಿ ಕಳೆದೋಗುವಂತಹ ಪ್ರೀತಿ ಪ್ರೇಮಿಗಳು ಎಷ್ಟೋ ಜನ ಇರ್ತಾರೆ. ಆದರೆ ನಿಜವಾದ ಪ್ರೀತಿ, ನಿಜವಾದ ಪ್ರೇಮಿಗಳು ಸಿಗೋದು ಸ್ವಲ್ಪ ಅಪರೂಪನೇ. ಇಂಥ ನಿಜವಾದ ಪ್ರೇಮಿಗಳ ಲವ್ ಸ್ಟೋರಿನ ಇವತ್ತು ನನ್ನ ಶೋಲಿ ಕೇಳಿದ್ರಿ. ಆ್ಯಂಡ್ ಇವರ ಪ್ರೀತಿ ನಿಜಾನೇ ಆಗಿದ್ದರೆ ಆದಷ್ಟು ಬೇಗ ಮಲ್ಲಿ ಶ್ರೀಕಾಂತ್ಗೆ ಸಿಗಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಆ್ಯಂಡ್ ಮಲ್ಲಿ ನಿಮಗೇನಾದ್ರು ಸಿಕ್ಕರೆ ಅಥವಾ ನಿಮಗೇನಾದ್ರು ಕಂಡ್ರೆ ನೀವು ನಮ್ಮ ಮಿರ್ಚಿ ಆಫೀಸ್ಗೆ ಕರ್ಕೊಂಬರ್ಬೋದು, ಅಥವಾ ನಮ್ಮ ನಂಬರ್ನ ಕೂಡ ನೋಟ್ ಡೌನ್ ಮಾಡ್ಕೋಬೋದು. ನಮ್ಮ ನಂಬರ್ 41000983, ದಟ್ ಇಸ್ 41000983. ಕನಕ ಏನಿದು ಪೆನ್ ಮಾಡಿಕೆ ಸರಿಯಾಗಿ ನನ್ಗೆ ಯಾಕ್ರಿ ಬೈತಾ ಇದ್ದೀರಾ? ನಂಗೆ ಓದಕ್ಕಾಗ್ಲಿ ಬರೆಯಕ್ಕಾಗ್ಲಿ ಬರ್ತದ. ರಾವಣ ಇವಾಗ ಏನ್ ಮಾಡೋದು? ರಾವಣ ಚಿಂತೆ ಮಾಡ್ರಿ. ಕನಕ ಏನಾದ್ರೂ ಮಾಡಕ್ ಹೇಳು. ಕನಕ ಚಿಕೇಶ್ ಮಾಡ್ರೆ ನಡೀರಿ. ಚೆಲ್ಲಿಗೆ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ನಡೀರಿ ನಡಿ. ಚೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿನ್ ಬಾನಿ ಸುಮ್ಮನೆ ಆಮಲ್ಲಿ ಇನ್ನೇನು ಮಾತಾಡಬೇಕು ಅಂತ ನನಗನ್ನಿಸ್ತಾ ಇಲ್ಲ. ಇವತ್ತು ಶ್ರೀಕಾಂತ್ ಕತೆ ಕೇಳಿದ ಮೇಲೆ ಇವತ್ತಿನ ಕಾರ್ಯಕ್ರಮನ ಒಂದು ಒಳ್ಳೆ ಹಾಡು ಜೊತೆಗೆ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಮಿರ್ಚಿ 98.3 FM. ಸರ್ 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 ನಮಸ್ಕಾರ. ನಮಸ್ಕಾರ ಸರ್, ಅದೇ ಇವಾಗ ಬಂದಿತ್ತಲ್ಲ ಕಾರ್ಯಕ್ರಮ, ದಿಲ್ಖುಷ್ ಲವಸ್ ಟೈಮ್ ಇಷ್ಟ ಆಯ್ತಾ? ನಾನು ನೆನ್ಸ್ಕೊಂಡಿದ್ದು ಅದಲ್ಲ ಸರ್, ರೇಡಿಯೋ ಬನ್ನಿ ಬನ್ನಿ. ನೀವು ಒಳ್ಳೆ ಹೋಗಿ, ನಾನು ಒಳ್ಳೆ ಯಾರನ್ನು ಬಿಡಲ್ಲ. ಬನ್ರಿ, ಸುಮ್ಮನೆ ನಿಂತ್ಕೊಳ್ಳಿ. ನಿಮ್ಗೆ ಏನು ಮಾತಾಡೋಕ್ಕೆ ಬರೋಕ್ಕಿಲ್ಲ. ಸಾರಿ ಸರ್, ಕ್ಷಮಿಸ್ಬಿಡಿ. ನಮ್ಮ ಅಬ್ಸನ್ಗೆ ಏನು ಮಾತಾಡೋಕ್ಕೆ ಬರೋಕ್ಕಿಲ್ಲ. ಎಫ್ಎಮ್ನಾಗ ಬಂದಿತ್ತಲ್ಲ ಈಗ, ಅದು ಅದು ಹಾಡು ಚೆನ್ನಾಗಿತ್ತಾ? ನಾಳೆ ಇದೇ ಟೈಮ್ಗೆ ಅದೇ ಹಾಡು ನಿಮಗೋಸ್ಕರ ಹಾಕ್ತೀರಿ. ಅಯ್ಯೋ, ಅದು ಚಿಕ್ಕ ಯಜಮಾನ್ರು ರವಿಚಂದ್ರನ್ ಸಿನಿಮಾ ಅಲ್ಲ ಅಣ್ಣ, ನಮ್ಮ ಚಿಕ್ಕ ಯಜಮಾನ್ರು, ನಮ್ಮ ಚಿಕ್ಕ ಯಜಮಾನ್ರು. ಅವ್ರು ಯಾರ್ರೀ? ಅವ್ರ ಹೆಸರು ಸರ್, ಚಿಕ್ಕ ಯಜಮಾನ್ರು ಅಂದರೆ ಎಫ್ಎಮ್ನಾಗ ಮಾತಾಡಿದ್ರಲ್ಲ ಅವರಯ್ಯ, ಶ್ರೀಕಾಂತಪ್ಪ. ನಾನೇ ಮಲ್ಲಿ. ಮಲ್ಲಿ? ಶ್ರೀಕಾಂತ್ ಅಲ್ಲ, ಚಿಕ್ಕ ಯಜಮಾನ್ರು ಮಲ್ಲಿ. ನೀವಾ ಮಲ್ಲಿ?